ಯವ್ವ ಯವ್ವ ಇಲ್ಲಿ ಕಟ್ಟಿ ಮೇಲೆ ಕುಂತ ಏನು ಮಾಡಕತ್ತಿ ಬಾ ಊಟ ಮಾಡೋನು. ಅಲ್ಬೇ ಏನಾಯ್ತು ಮಕ ಯಾಕೆ ಹಿಂಗೆ ಸಪ್ಕ ಮಾಡಿ ಯಾಕೆವ? ಏನು ಬಿಡವ ಲಕ್ಷ್ಮಿ, ನಿಮ್ಮ ಅಪ್ಪನೂ ಕೆಲ್ಸಕ್ಕೆ ಹೋಗುವಲ್ಲ, ಮತ್ತು ನನಗೂ ಎಲ್ಲೂ ಕೆಲಸನ ಸಿಗುವಾತು. ಅವು ನಮ್ಮ ಮೈದ್ ನೋಡ್ರೆ ನನಗೆ ಬಾಯಿಗೆ ಬಂದಂಗೆ ಮಾತಾಡಕತ್ತಾನ. ಏನು ಮಾಡಬೇಕು ತಿಳಿವತ್ತು. ನಮ್ಮ ಮನ್ಯಾಗ ಉಣ್ಬೇಡ ತಿನ್ಬೇಡ ಅಂತ ಅನ್ನಕತ್ತಾನ. ಯವ್ವ ಕೆಲಸ ಹತ್ತಂದ್ರೆ ಹಂಗೆ ಹತ್ತತಾನ ಬೇ. ಅಟ ಪಾಪ ಅಪ್ಪನೂ ಎಷ್ಟು ಹುಡುಕ್ಯಾಡತಾರ ಮಾಡಕತ್ತಾನ. ಅಲ್ಲ ಅವಗೂ ಕೆಲಸ ಮಾಡಂತಂದು ಹಿಂಗೆ ಗಂಟು ಬಿಡಬಾರ್ದು. ಒಕ್ಕಂತ ತಗೋಬಿ ಅಪ್ಪನ ಕೆಲ್ಸಕ್ಕೆ. ನೀ ಯಾಕೆ ಚಿಂತೆ ಮಾಡ್ತಿ? ಬಾಬೇ ಬಾ ಊಟ ಮಾಡೋನು. ನಾವೇನು ಮನ್ಯಾಗ ಖಾಲಿ ಕುಂದಿರ್ತವನ? ಇಡೀ ಮನೆ ಕೆಲಸ ಎಲ್ಲ ನಾವು ಮಾಡ್ತೇವೆ. ನೀ ಏನು ಹಿಂಗೆ ಇದನ್ನ ಯೋಚನೆ ಮಾಡ್ಕೊಂಡು ಕೂತಿ? ಹಂಗೆ ತಿಂದ್ರೆ ಅದಾರ ಅನ್ಬೇಕು. ಎಲ್ಲ ಕೆಲಸ ನಾವು ಮಾಡ್ತೇವೆ. ಆದ್ರೂ ಬಿಡವ್ವ, ಎಷ್ಟು ಕೆಲಸ ಮಾಡಿದ್ರು ಅಡುಗೆ ಎಲ್ಲ ಮಾಡಿ ಬಂದೇನೆ. ನೀವು ಹೊರಗಿನ ಕಾರ್ಯ ಎಲ್ಲ ಮಾಡಿದ್ದೀರಿ. ಆದ್ರೂ ನಿಮ್ಮ ಅದಾಳಲ್ಲ ಅಚ್ಚಿಗವ್ವ ನಮ್ಗೆ ಒಟ್ಟ ಸೇರಲ್ಲ ಯವ್ವ. ಬಾಟಿ ಸುಪ್ಪುಸ್ಕ್ ಮಾಡ್ತಾಳೆ. ಎಲ್ಲಿ ಹೋಗ್ಯಾರ ನಿನ್ನ ತಂಗ್ಯಾರೆಲ್ಲ? ಯವ್ವ ಗಿರ್ಜವ್ವ ಒಳಗದಾಳ, ಕಸ ಹೊಡ್ಯಾಕತ್ತಿದ್ಲ. ಅದಕ್ಕೆ ನಾನು ಎಲ್ಲ ಬಾಂಡೆ ತಿಕ್ಕಿ ಬನ್ನಿ. ಅದಕ್ಕಿನ್ನ ಹೊಟ್ಟೆ ಸತ್ವೆ ಬಾ ರೊಟ್ಟಿ ತಿನ್ನೋನು. ಆಕಿ ಮತ್ತು ಜಾನ್ವಿ ಖುಷಿ ಅವರೆಲ್ಲ ಗೆಳತಾರ ಮನೆಗೆ ಹೋಗ್ಯಾರ ಬೇ. ಆಕೆ ಖುಷಿನೂ ಇನ್ನು ಇದಕ್ಕೆ ಹೋಗ್ತಾನ ಕಾಲೇಜ್ಗೆ. ಅದಕ್ಕೆ ಮತ್ತು ಈಕೆ ಜಾನ್ವಿನ ಅರ್ಬಿ ಹೊಲಿತಾನ ತಾಳ ಯವ್ವ. ಆಕೆಗೆ ಹೊಲಿಗೆ ಕಲ್ಸುನ್ ಬೇ. ಯವ್ವ ಮಾತಾಡುವಾಗ ಬಾಯ್ ತಪ್ಪ ಹಂಗೆ ಅನ್ಬೇ. ಖುಷಿ ಅರ್ಬಿ ಹೊಲಿಯಕ್ಕೆ ಹೋಗ್ಕಳ, ಜಾನ್ವಿ ಕಾಲೇಜ್ ಕಚ್ಚಿರತ್ತೇವ. ಜಾನ್ವಿನ ಕಾಲೇಜ್ಗೆ ಹೋಗ್ತಾನ ತಾಳ. ಅದಕ್ಕೆ ಅನ್ನುವಾಗ ಹೆಸರು ಭಾಳ ಇದಾಗ್ಬಿಡ್ತಾಯವ್ವ ಬಾಯಿಗೆ. ಆತ್ ನನ್ನ ಮಗಳು, ನೀವು ಹೋಗ್ರಿ ರೊಟ್ಟಿ ತಿನ್ನೋಗ್ರಿ. ನಿಮ್ಮ ಅಪ್ಪ ಬರಲಿ, ನಿಮ್ಮ ಅಪ್ಪನ ದಾರಿನ ಕಾಯಕತ್ತಾನ ನಾನು. ಆತು ತಗೋಬಿ, ಅಪ್ಪನೂ ಬರಲಿ. ಆಗ ಹೋಗಿ ಅಟ್ಟು ಕೂಡ ಊಟ ಮಾಡಿರಾತು. ವೈನಿರಿ ಏನ್ರಿ? ಆನೆಲ್ಲಿ ಹೋಗಿದಾನ್ರಿ? ಯಾವಾಗ ನೋಡ್ತಿರೋವಾಗ ಅಡ್ಡಾಡ್ಕೊಂತ ಹೋದ್ರಿ ಹೆಂಗೆ? ಮುಂದೆ ನಮ್ಮದು ಮನೆ ಜೀವನ ನಡಿಬೇಕಲ್ರಿ. ಅದಕ್ಕೆ ಆನೆಲ್ಲಿ ಹೋಗಿದಾನಂತ ಕೇಳ್ತಾನ್ರಿ. ಅವರು ಹೊಲಕ್ಕೆ ಯಾರ ಕರ್ಕೋತಾರ ಕೇಳಕ್ಕೆ ಹೋಗಿದಾರಿಪ್ಪ. ಕೇಳಿ ಬರ್ತಾರಂತ ಅಂದಾರ. ಅಲ್ರಿ ವೈನಿರಿ, ಅದು ಹೆಂಗೆ ಹೇಳ್ತೀರಿ ನೀವು? ಒಂದು ತಿಂಗಳಾತು ಬಂದು ನಮ್ಮ ಮನ್ಯಾಗ ಉಳಿದು ನೀವು ನೋಡ್ರ ಆ ಮನೆ ಹುಡುಕ್ತಾವ ಈ ಮನೆ ಹುಡುಕ್ತಾವ ಅಂತ ಹಿಂಗೆ ಅನ್ನಾಕತ್ತರಿ. ಅಲ್ಲ ಹೊಲಾನು ನೋಡ್ವಾರಿ, ಏನು ನೋಡ್ವಾರಿ, ಕೆಲಸನೂ ಮಾಡ್ವಾರಿ. ಮತ್ತು ಮನ್ಯಾಗ ಖಾಲಿ ಕುಂತ್ಕೊಂತೀಂದ್ರೆ ನಾವು ಮಾಡಿದ್ದು ಜೀವನ ನಡಿಬೇಕಲ್ರಿ. ನನಗೂ ಮಕ್ಳ ಮರಿ ಅದಾವು. ಮುಂದೆ ಹೆಂಗೆ ನೋಡ್ರಿ, ನೀವೇನು ಒಬ್ಬರ ಇಬ್ಬರ ಮಕ್ಳು 4 ಜನ, ನೀವಿಬ್ರು ಗಂಡ ಹೆಂಡತಿ 5-6 ಜನ ಆದ್ರಿ. ಏನು ಮಾಡೋದ್ರಿ? ಅಲ್ರಿ ಬರಾನ ಹೇಳ್ಬಿಡ್ರಿ ನೋಡ್ರಿ ಅನ್ನಗೆ. ಅಲ್ಲ ಎಲ್ಲಾರ ಹುಡ್ಕೊಂಡು ಹೋಗಿ ದುಡ್ದು ಕಾಸು ನಮಗೆ ಏನಿಲ್ಲ ಅಂದ್ರೂ ವಾರಕ್ಕೆ ಒಂದು 700 ರೂಪಾಯಿ ಕೊಡ್ಬೇಕ್ರಿ. ಇಲ್ಲ ಅಂತಂದ್ರೆ ನೀವು ಎಲ್ಲಾರ ಬೇರೆ ಮನೆ ನೋಡ್ಕೊಂಬಿಡ್ರಿ. ಮತ್ತು ನಮಗೂ ನಿಗ್ರಾಕತ್ರಿ. ಅಲ್ರಿ ಹಿಂಗೆ ಮಾತಾಡ್ರಿ ಹೆಂಗ್ರಿ ಒಮ್ಗಿಲೆ? ನಾವು ಮನ್ಯಾಗೆಲ್ಲ ಹೊರೆ ಮಾಡೋದಿಲ್ಲೇನ್ರಿ? ನನ್ನ ಮಕ್ಕಳಾಗಲಿ ನಾವಾಗಲಿ ಎಲ್ಲ ಹೊರೆ ಮಾಡ್ತೇವ್ರಿ. ಮತ್ತು ಈಗೇನೋ ಕೆಲಸದ ನಿಗ್ರಾಗ್ಯದ್ರಿ. ನಾಳೆ ಅವ್ರು ಕೆಲ್ಸಕ್ಕೆ ಹೊಂಟಂದ್ರೆ ಎಲ್ಲ ಕೊಡ್ತೈತವ್ರಿ. ನಾನು ಹತ್ತು ಹೊಲಕ್ಕೆ ಹೋಗ್ತೀನಿ. ನೀವೆಷ್ಟು ಹಾಕಿರ್ತಾರಲ್ಲ ಅಷ್ಟು ಖರ್ಚು ಕೊಡ್ತೇನೆ ನಾನು. ಮಲ್ಲಪ್ಪ, ಓ ಬಂದೇನೋ ಯಪ್ಪ. ಎಲ್ಲಿ ಹೋಗಿದ್ಯಪ್ಪ? ಊರು ಸುತ್ತಿಕೊಂತ ಹಂಗ್ಯಾಕಂತೀವ ಮಲ್ಲಪ್ಪ? ಯಾಕೆ ಹಂಗೆ ನನ್ನ ಹೆಂಡತಿಗೆ ಜಬರ್ದು ಮಾಡತಿ? ಯಾಕ್ರಿ ಮಾವರ? ಹಾಂ ರೀ, ಮತ್ತು ನನ್ನ ಗಂಡ ಹೇಳೋದು ಏನು ತಪ್ಪೈತ್ರಿ? ಅಲ್ರಿ ಮಾವರ, ನೋಡಿರ ನೀವು 6 ಜನ ಬಂದ ಮನ್ಯಾಗ ಕುಂತು 1 ತಿಂಗಳಾತು ಕೆಲಸ ಹುಡುಕ್ತಾನೆ ಅನ್ನತ್ತರಿ. ನನ್ನ ಗಂಡ ಯಾಕೆ ಜಬರ್ ಮಾಡ್ತಾನ್ರಿ ಅಕ್ಕಾಗ? ಅಲ್ಲ ನೀವು ತಿಳ್ಕೊಬೇಕ್ರಿ ಅದನ್ನು. ಒಂದಿಟ್ಟು ಮನ್ಯಾಗ ಏನದು ರೇಷನ್ ತಂದು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಎಲ್ಲ ಮಾಡಂತ ಹೆಂಗ್ರಿ? ನಮಗೂ ಮಕ್ಳ ಮರಿ ಅದಾವ್ರಿ. ನಿಮ್ಮ ಮಕ್ಳ ಮರಿ ನೋಡ್ಕೊತ ಕುಂತು ಅಂದ್ರೆ ಮುಂದೆ ನಮ್ಮ ಜೀವನ ನಡಿಬೇಕಲ್ರಿ. ಅದಕ್ಕೆ ಹೇಳ್ತೇನೆ ರೀ ಮಾವರ, ಎಲ್ಲಾರ ಬೇರೆ ಮನೆ ನೋಡ್ಕೊಂಬಿಡ್ರಿ. ನಾನು ಇಂದು ಕೆಲಸ ನೋಡ್ತಾರ, ನಾಳೆ ಕೆಲಸ ನೋಡ್ತಾರಂತ ಅನ್ನತೇನಿ. ಇವ್ರೇನು ಹೋಗೋದು ಅಡ್ಡಾಡೋದು ಬರೋದು ನಾಟಕ ಮಾಡತ್ತ. ನಾಟಕ ನೋಡೇನ, ನನಗದೆಲ್ಲ ಗೊತ್ತಿಲ್ಲ. ಈ ವಾರದಾಗ ನಂಗೆ 700 ರೂಪಾಯಿ ಪಗಾರ ನೀನು ಆ ವೈನಿ ಕೊಡ್ತಾನಂತಂದ್ರೆ ಇಲ್ಲಿರೋದು. ಇಲ್ಲ ಅಂತಂದ್ರೆ ನೀವು ನಿಮ್ಮ ದಾರಿ ನೀವು ನೋಡ್ಕೊಂಬಿಡ್ರಪ್ಪ. ಯಾಕಂದ್ರೆ ನಮಗೂ ಸಣ್ಣ ಮಕ್ಳು ಅದಾವು. ನಮ್ದಿಗೂ ಮನೆ ನೋಡು, ಮನೆ ಈಗ ಬೀಳ್ತತೋ ನಾಳೆ ಬೀಳ್ತತೋ ಅನ್ನತತಿ. ಅದಕ್ಕೆ ಹೇಳಕತ್ತೇನೆ ನಾ. ಅಲ್ಲ ಸನವ, ಹಿಂಗ್ಯಾಕೆ ಮಾತಾಡ್ತೀವಿ ನೀನು? ಅಲ್ಲ ನಾನು ನಮ್ಮ ತಂಗಿಯಾರು ಎಲ್ಲ ಎಷ್ಟು ಕೆಲಸ ಮಾಡ್ತಾವು. ನಮ್ಮವ್ವ ಅಡ್ಗೆ ಕೆಲಸ ಮಾಡ್ತಾಳೆ, ನಾನು ಒಗ್ಯಾನ ಬಾಂಡೆ ನಾ ಮಾಡ್ತೇನೆ. ನಮ್ಮ ಗಿರ್ಜವ್ವ ಮನೆ ಸ್ವಚ್ಛ ಮಾಡೋದು ಎಲ್ಲ ಪಾಪ ಅದು ಮಾಡ್ತೈತಿ. ಅಲ್ಲ ಸನವ, ನೀ ಏನು ಮಾಡ್ತಿ? ಯಾಕಲೆ ಯಾಕ ಹೆಂಗೈತೆ ಮೈಗೆ? ನನಗೆ ಹೊಳೆ ಮಾತಾಡ್ತೇನ? ನನಗೆ ಜಬರ್ ಮಾಡಕ್ಕೆ ಬಂದಿ ನೀನು? ಎಷ್ಟೈತಿ ನಿಂದು? ನೋಡ, ನಿಮ್ಮವ್ವ ನಿಮ್ಮಪ್ಪ ಮಕ್ಕಳಿಗೆ ಎಂಥ ರೀತಿಯಿಂದ ಕಲಿಸ್ಯಾರ. ದೊಡ್ಡವ್ರಿಗೆ ಹೆಂಗೆ ಮಾತಾಡಬೇಕು ಬಿಡಬೇಕು ಅನ್ನೋ ತಿಳಿದಿಲ್ಲ ನಿನಗೆ. ನನಗೆ ಹೊಳೆ ಮಾತಾಡ್ತಿ? ನೀವು ಒಂದು ಕ್ಷಣ ಈ ಮನೆಗೆ ಇರಬೇಡ್ರಿ. ಮನೆ ಖಾಲಿ ಮಾಡೇ ಬಿಡ್ರಿ ನೀವು. ಅಲ್ಲ ಸಣ್ಣ ಮಕ್ಕಳು ಚೂ ಬಿಟ್ಟಿದ್ದೇನಾ? ಹಾಂ ಸಣ್ಣವ, ನಮ್ಮವ್ವ ಏನು ಚೂ ಬಿಟ್ಟಿಲ್ಲ. ನಮಗೂ ತಿಳಿತೈತಿ. ನಾವು ಮದುವೆ ಆಗೋ ವಯಸ್ಸಿಗೆ ಬಂದು ನಮಗೂ ಅಷ್ಟು ತಿಳಿದಿಲ್ಲನ? ಏನೋ ನಮ್ಮ ಮನೆ ಒಂದು ಸ್ವಲ್ಪ ಮಳೆ ಆಗಿ ಗಾಡಿ ಪಾಡು ಬಿದ್ದತ್ತಂತೇಳಿ ಇಲ್ಲಿ ಬಂದ್ರೆ ಎಷ್ಟು ಮಾತಾಡ್ತೀರಿ ಸಣ್ಣವ ನೀವು? ಹಾಂ, ನಾವೇನು ನಿಮ್ಮ ಮನ್ಯಾಗ ಇರಕ್ಕೆ ಬಂದವ? ಏನು ಇಲ್ಲೇ ಜಾಂಡ ಊರಕ್ಕೆ ಬಂದೇವೆ? ಏನು ನಿಮ್ಮ ಮನ್ಯಾಗಿನ ಬಂಗಾರ ಬೆಳ್ಳಿ ಒಯ್ಯಕ್ಕೆ ಬಂದಿದ್ದೇವೆ? ನಾವು ಬಂದಿರೋದು ಬರೀ ಒಂದು ನಮ್ಮ ಗಾಡಿ ಕಟ್ಕೊಳ್ತಾನ ಇರಾಕಂತೇಳಿ. ಆದ್ರೆ ಏನು ತಿಳಿಲ್ಲ, ಇದು ತಿಳಿದದ್ದೆಲ್ಲ ಮಾತಾಡತ್ತೀರಿ. ಇವ್ನು ನೋಡು ಸಣ್ಣಪ್ಪನ ಎಷ್ಟು ಮಾತಾಡ್ತಾನ. ನಮ್ಮ ಅಪ್ಪೇನು ದುಡಿದಂಗೆ ಕಾಣ್ತಾನ? ನಿಮ್ಮ ಮನ್ಯಾಗ ಬಿಟ್ಟು ಕೂಳ್ ತಿನ್ನಕ್ಕೇನು ಬಂದಿಲ್ಲ. ನಿಮ್ಮ ಮನ್ಯಾಗ ಎಷ್ಟು ದಿನ ಕೂಳ್ ತಿಂದಿದ್ದೇವೋ ಅಷ್ಟು ದಿನ ನಿಮ್ಮ ಮನ್ಯಾಗಿಂದು ಎಲ್ಲ ರೊಕ್ಕನ ದುಡ್ದು ನಾವು ಮುಟ್ಟಿಸ್ತೇವೆ. ಹಾಂ, ನಾವೇನು ಹಂಗೆ ಬಿಟ್ಟು ಕುಂತು ತಿನ್ನತ್ತಿಲ್ಲ ಸನವ. ನಮ್ಮವ್ವ ನಮ್ಮಪ್ಪ ನಮ್ಗೇನು ಕಲಿಸ್ಕೊಟ್ಟಿಲ್ಲ. ಎಲ್ಲ ನಾ ತಿಳಿದು ಮಾತಾಡತ್ತೇನೆ. ಯಾಕೆ ನಾನು ನೋಡುದಿಲ್ಲನ? ನನಗೇನು ಅಷ್ಟು ತಿಳಿದಿಲ್ಲ. ನೋಡು ಕಲ್ಲಪ್ಪನ, ನೀವು ಇನ್ನು ಮುಂದೆ ನಮ್ಮ ಮನ್ಯಾಗ ಇರ್ಕೂಡ್ದು. ನಿಮ್ಮ ಮಗಳು ದೊಡ್ಡ ಮಾತು ಮಾತಾಡತ್ತಾಳ. ದೊಡ್ಡ ಮಾತು ಮಾತಾಡೋಕಿನ ಮನೆಗೆ ಬಿಟ್ಟು ಕರ್ಕೊಂಡು ನಡೆದು ಬಿಡ್ರಿ.
ಏನು ಹೇಳತ್ತೀನಿ ವೈನಿ ನೀವು ನಿಮ್ಮ ಮಕ್ಳ ಎಲ್ಲರೂ ಈಗ ಜಾಂಡ ಖಾಲಿ ಮಾಡ್ಬೇಕು ನೀವು ಅಷ್ಟೇ. ಅಲ್ರಿಪ್ಪ ಈಗ ಮನೆ ಬಿಟ್ಟು ಹೋಗಂದ್ರೆ ಎಲ್ಲಿ ಹೋಗ್ಬೇಕು? ಅಲ್ಲ ನೀವು ಹಿಂಗೆ ಮಾತಾಡಿರಿ ಹೆಂಗೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಅಲ್ಲ ನಾನು ಸುಮ್ಮನದನಂತ ಏನು ಗಂಡ ಹೆಂಡತಿ ಇಬ್ಬರು ಜಬರ್ದಸ್ತ್ ಮೇಲೆ ನನ್ನ ಗಂಡನ ಮೇಲೆ ನನ್ನ ಮಗಳ ಮೇಲೆ ನಿಂತಾರಲ್ಲ ಯಾಕ? ನಾನು ಏನು ಮಾಡೋದು ನಮ್ಮ ಮನ್ಯಾಗಿನ ಹೊರೆ ಮಾಡ್ತೀಯ ಎಲ್ಲ ಏನು ಮಾಡ್ತೀಯ? ಬಿಟ್ಟು ಸಿಗ್ತದಂದ್ರೆ ಎಲ್ಲರೂ ಮಾಡತಾರ, ಬಿಟ್ಟು ಸಿಗ್ದ ನಿಮ್ಮ ಮನ್ಯಾಗ ಹಂಗ ಕುಂದ್ರನು ಯಾರು ಮಾಡ್ತಾರ? ಈಗೇನ ನಾವು ಮನೆ ಬಿಟ್ಟು ಹೋಗ್ಬೇಕು, ಒಂದೀಟ್ ಮನೆ ಇಲ್ಲ ಅನ್ನೋ ಪ್ರಸಂಗಕ್ಕೆ ನಿಮ್ಮ ಮನೆಗೆ ಬಂದ್ರೆ ಇಷ್ಟೆಲ್ಲ ಮಾತಾಡತಾರಲ್ಲ, ಆತು ಮನೆ ಬಿಟ್ಟು ಹೋಗ್ತೇನೆ. ಹೋಗ ಮನೆ ಬಿಟ್ಟು ಹೋಗ. 4 ಮಕ್ಕಳ ಕರ್ಕೊಂಡು ಹೆಂಗೆ ಜೀವನ ಮಾಡ್ತೀನಿ ನಾನು ನೋಡ್ತೇನೆ. ಮನೆ ಬಿಟ್ಟು ಹೋದ್ಮೇಲೆ 4 ಮಕ್ಕಳ ಕರ್ಕೊಂಡ್ರೇನು 10 ಮಕ್ಕಳ ಕರ್ಕೊಂಡ್ರೇನು ನಮ್ಮ ಮಕ್ಕಳನ್ನ ಕರ್ಕೊಂಡು ನಾವು ಜೀವನ ಮಾಡಬೇಕಾಗತ್ತಲ್ಲ. ನೋಡ ತಿಳ್ಕೊ, ಚಾಲೆಂಜ್ ಮಾಡ್ತೇನೆ. ಏನಾದ್ರ ನನ್ನ ಮಕ್ಕಳನ್ನ ಕರ್ಕೊಂಡು ಇದ ಊರಾಗ ಇದ್ದು ಬಾಳೆ ಮಾಡಿ ತೋರಿಸ್ಲಿಲ್ಲ ಅಂದ್ರೆ ನಮ್ಮ ಅಪ್ಪನ ಮಗಳ ಅಲ್ಲನ. ಮೊದಲು ಮಾಡಿ ತೋರಿಸು, ಆಮೇಲೆ ಬಂದು ನನ್ನ ಮುಂದೆ ಹೇಳು ಇರಾಕೊಂದು ಮನಿ ಇಲ್ಲ ಬಂದಾಳ ಇಲ್ದಿ ಮಾ ಕೇಳಕ್ಕೆ. ದಿನ ಇಟ್ಕೊಂಡಿದ್ದ ನಿಮ್ಮಂತವ್ನು ತಪ್ಪಾಗೈತೆ ನನಗೆ. ಯಾವಾಗ ಹೋಗ್ತಿರೋ ಅಂತ ಕಾಯತಿದ್ದು ನಾನು. ಚಲೋ ಕೆಲಸನ ಆತು, ನಡೀರಿ ಮನೆ ಬಿಟ್ಟು. ಏನೇನು ನಿಮ್ಮ ಅರಿ ಬ್ಯಾನ್ಸಡಿ ಅದಾವಲ್ಲ ಎಲ್ಲ ತುಂಬ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ರಿ. ನನಗೆ ಗೊತ್ತಾಕತ್ತಗೋರ ನಿನ್ನ ಪ್ಲ್ಯಾನ, ನಿನ್ನ ಗಂಡನ ಪ್ಲ್ಯಾನ, ನಿನ್ನ ಗಂಡನ ತಲೆಯಾಗ ನೀನ ಬುದ್ಧಿ ತುಂಬಿದೆ ಅಂತ ನನಗೆ ಗೊತ್ತೈತಿ. ಆತು ಓಕೆ, ನಾನು ನಡಿ. ಲಕ್ಷ್ಮಿ ನಡಿ, ನಿನ್ನ ತಂಗಿಯಾರನ್ನೆಲ್ಲ ಕರ್ಕೋ, ಅರ್ಬಿ ತಗೊಂಬಾ, ಹೋಗೇ ಬಿಡೋಣ, ಇಲ್ಲಿಂದ್ರೋದ ಬೇಡ. ಆಯ್ತು ನಡಿಯವ್ವ, ಎಲ್ಲಾರ ಇದು ಜೀವನ ಮಾಡೋಣ. ಇಂಥವ್ರ ಮನೆಗಿದ್ದು ನಮ್ಮ ಎಲ್ಲ ಕೆಲಸ ಪಲ್ಸ ಎಲ್ಲ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ನಾಳೆ ಇವ್ರ ಕಡೆ ಅನಿಸ್ಕೊಳ್ಳೋದಕ್ಕೆ ಬೇಕಾಯ್ತಿ. ಯಪ್ಪ ನೀ ಏನು ಬೇಜಾರು ಮಾಡ್ಕೊಬೇಡಪ್ಪ. ನಾವೆಲ್ಲರ ಇದ್ದು ದುಡ್ಡು ತಿಂದು ಅದನ್ನ ಮನೆ ಕಟ್ಕೊಂಡು ಇರೋಣ. ನಮಗೆ ಯಾಕೆ ಇಷ್ಟು ನಿಗ್ರಪ್ಪ, ನಡಿ ಹೋಗೋಣ. ಅಲ್ಲೇವ ನನ್ನ ಮಗಳ 4 ಹೆಣ್ಮಕ್ಳು ಕರ್ಕೊಂಡು ಏನು ಬೀದಿಗೆ ಹೋಗ್ಲನ? ಈಗ ಇರಾಕ ಮನಿನೂ ಇಲ್ಲ. ಈ ಊರಾಗ ಹಳ್ಳಿ ನೋಡ್ರಿ ಎಲ್ಲೂ ಬಾಡಿಗೆನೂ ಸಿಗೋದಲ್ಲ. ಎಲ್ಲಿ ಹೋಗೋದವ ಮಗಳ? ಅಲ್ಲ ನೀವು ಆಡು ಸಂಭಾಳಿಸಿ ತಪ್ಪಾತಂತ ಕೇಳ್ಕೊಂಡು ಇದ್ದು ಬಿಡೋಣ ನಡಿ ಪಾರ್ವತಿ. ಸುಮ್ಮ ಕೊಂಡೇರಿ ನೀವು ಅಂಜಿ ಇಲ್ಲಿ ಕುಂದ್ರಾಕೇನ ಇದಿಲ್ಲ. ಇವ್ರ ಕಡೆ ಅನಿಸ್ಕೊಂಡು ಎಲ್ಲ ಮಾಡಿ ಮಟ್ಟಿ ಇವ್ರ ಕಡೆ ಯಾಕೆ ಅನಿಸ್ಕೋಬೇಕು? ಹೋಗ್ರಿ ಇಲ್ಲಿ ನಿಂದ್ರಂತ ನಿಮ್ಗೆ ಯಾರು ಬಂದು ಹೇಳತ್ತಿಲ್ಲ. ಹೋಗ್ರಿ ಮೊದಲು ಜಾಗ ಖಾಲಿ ಮಾಡ್ರಿ. ಕರಿ ನೀನು ಮಕ್ಕಳ ಎಲ್ಲ ಹರಗಡಕ್ಕೆ ಹೋಗ್ಯಾರ ಬೀದಿ. ಗಿರ್ಜಾ ಯವ ಗಿರ್ಜಾ, ನಾವು ಅರ್ಬಿ ತಗೊಂಡ್ ಬಾರೇವ. ಯವ ನಿಂದ್ರಬೇ, ಗಿರ್ಜಾ ಗೊತ್ತಾಗಲ್ಲ, ನಾ ಹೋಗಿ ಎಲ್ಲ ತಗೊಂಡ್ಬರ್ತೇನೆ, ನೀನು ಸಮಾಧಾನ ಆಗಿರು. ಯವ ನಡಿಬೇ ಹೋಗೋಣ. ನಡಿ, ಅಷ್ಟು ನಡೀರಿ ಮಕ್ಕಳ, ಎಲ್ಲರೂ ನಡೀರಿ. ಅಲ್ಲ ಬೇ ನಾವ್ಯಾಕೆ ಹೋಗ್ಬೇಕು? ಅಲ್ಲ ಇದು ಮೊದಲಿಂದ ಎಲ್ಲರೂ ಅಮ್ಮ ಅಪ್ಪನ ಆಸ್ತಿ ಇದು. ಇದನ್ನ ನಾವ್ಯಾಕೆ ಬಿಟ್ಟು ಹೋಗ್ಬೇಕು? ಎಲ್ಲರೂ ಕೂಡ ಇಲ್ಲೇ ಇರೋಣ. ಇದರಲ್ಲಿಲ್ಲ ಅಂದ್ರೆ ನಾವು ಪಾಲ್ ಕೊಡ್ಲಿ ಅವರು. ಹೌದು ಬೇ, ಅವ್ರು ಹೋಗಂದ ತಕ್ಷಣ ನಾವ್ಯಾಕೆ ಹೋಗ್ಬೇಕು? ನಮ್ದೇನೋ ಅಲ್ಲಿ ಮನೆ ಬಿದ್ದೈತಿ, ಅದನ್ನ ನಾವು ಕಟ್ಕೊಳ್ತಾನ ನಾವು ಇಲ್ಲೇ ಇರೋಣ. ಇಲ್ಲೇ ಇರಾಕ ಇದೇ ನಿಮ್ಮ ಅಪ್ಪನ ಆಸ್ತಿ ಅಲ್ಲ. ನಿಮ್ಮ ಅಪ್ಪಗೆ ಏನು ಕೊಡ್ಬೇಕಿತ್ತು ಅದನ್ನ ಪಾಲ್ ಕೊಟ್ಟು ಬಂದು ಇದನ್ನ ನಾವು ಮನೆಗದೀವಿ. ಈಗ ನೀವು ಮನೆ ಬಿಟ್ಟು ಹೋಗ್ಬೇಕಷ್ಟ. ಯವ್ವ ಮಕ್ಕಳ ಈಗೇನು ಮಾತಾಡೋದು ಬೇಡ, ನಡೀರಿ ಈಗ ಎಲ್ಲರೂ ಹೋಗೋಣ. ಎಲ್ಲಾರ ಹೋಗ್ರಿ, ಹಾಳು ಬಾವಿ ಬೇಡ್ರಿ, ಒಟ್ಟು ನಮ್ಮ ಮನೆಗೆ ಇರಬೇಡ್ರಿ. ನಡಿ ನಾವು ಒಳಗೆ ಹೋಗೋಣ ನಡಿ. ಅವ್ರು ನಮ್ಮ ಮನೆ ಒಳಗೆ ಇರೋದ ಬೇಡ. ಅಲ್ಲ ಯವ್ವ, ಈಗ ಸಡನ್ ಆಗಿ ಮನೆ ಬಿಟ್ಟು ಹೋಗೋಣ ಅಂದ್ರೆ ಹೆಂಗ್ ಬೇ? ಅಲ್ಲ ಎಲ್ಲಿ ಹೋಗಿರೋದು? ಮನೆ ಇಲ್ಲ ಮಠ ಇಲ್ಲ, ನೀನೇನೋ ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೋಗೋಣ ಅಂತಂದು. ಎಲ್ಲಿ ಹೋಗೋದು ಬೇ? ಹೌದವ್ವ, ಎಲ್ಲಿ ಹೋಗೋಣ? ಎಲ್ಲಾರ ದೇವ್ರ ದಾರಿ ಎಲ್ಲಿ ತೋರಿಸ್ತಾನ ಅಲ್ಲಿ ಹೋಗೋಣ. ಏನು ಇವ್ರದ ಮೇಲೆ ಆಶ್ರಯ ಇಲ್ಲ, ಎಲ್ಲಾರ ಹೋಗೋಣ ನಡ್ರಿ ಮಕ್ಕಳ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡೇನಿ. ನಾನು ಒಂದು ಹೊಸ ಸೀರಿಯಲ್ ಮಾಡ್ತಾ ಇದ್ದೀನಿ, ಅಕ್ಕ ತಂಗಿರ ಅನುಬಂಧ. ಅಂದ್ರೆ ಇವರ ನನ್ನ 4 ಮಕ್ಕಳು. 4 ಮಕ್ಕಳದು ಹೇಗೆ ಅನುಬಂಧ ಇದೆ ಅನ್ನೋದನ್ನು ನಾನು ತೋರಿಸ್ತೀನಿ. ಅದರಲ್ಲಿ ನೋಡಿ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟು ಹೀಗೆ ಇರಲಿ. ನಿಮ್ಮ ಆಶೀರ್ವಾದ ಯಾವತ್ತೂ ನಮ್ಮ ವಿಡಿಯೋ ಮೇಲೆ ಹೀಗೆ ಇರಲಿ. ಹಾಗೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ನಾನು ಯಾರ್ಯಾರು ಅಂತ ಹೆಸರು ಹೇಳ್ತೀನಿ ನೋಡಿ. ನನ್ನ ಹೆಸರು ಪಾರ್ವತಿ. ಇಲ್ಲಿ ಪಕ್ಕದಲ್ಲಿ ನಿಂತಿದಾರಲ್ಲ ಅವ್ರು ನನ್ನ ಗಂಡ ಕಲ್ಲಪ್ಪ. ನನಗೆ 4 ಜನ ಹೆಣ್ಮಕ್ಳು ಇರ್ತಾರೆ ರೀ. ನಮ್ಮದು ಮನೆ ಅದು ಎಲ್ಲ ಮಳೆಗೆ ಕಡ್ಕೊಂಡು ಬಿದ್ದು ನಾವು ಬಂದ ಮೈದ್ನನ ಮನೆಗೆ ಇರ್ತೀವಿ. ಅವರು ನಮ್ಮನ್ನು ಮನೆ ಬಿಟ್ಟು ಹೊರಗೆ ಹಾಕತ್ತಾರೀಗ. ಆ ಸೀನು ಮೈದ್ನನ ಹೆಸರು ಮಲ್ಲಪ್ಪ. ಅವ್ರದ್ದು ಕ್ಯಾರೆಕ್ಟರ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾನೆ. ಯಾಕಂದ್ರೆ ನಾವು ಮನೆ ಬಿಟ್ಟು ಹೋದ್ಮೇಲೆ ಇನ್ನು ಮಕ್ಕಳದು ನಮ್ಮದು ಅಷ್ಟೇ ಜೀವನ. ಇಲ್ಲಿ ತಾಡ್ರಿ ನನ್ನ ಬಾಜುಕ ನನ್ನ ಮಗಳು ಜಾನವಿ. ಈಕಿರಿ ಕೆಂಪು ಕಲರ್ ಚೂಡಿದಾರ್ದಕ್ಕಿ ನನ್ನ ಮಗಳು ಖುಷಿ. ಈಕಿ ನನ್ನ 2ನೇ ಮಗಳು ಗಿರ್ಜಾರಿ. ಈಕಿ ನನ್ನ ಎಲ್ಲಾರ್ಕಿಂತ ದೊಡ್ಡ ಮಗಳು ಲಕ್ಷ್ಮೀ ರೀ. ಈಕೆ ಎಲ್ಲಾರ್ಕಿಂತ ಚಿಕ್ಕ ಮಗಳ್ರಿ, ನೆನಪಿಟ್ಕೊಂಡ್ಬಿಡ್ರಿ. ಕೆಂಪು ಚೂಡಿದಾರ್ದಕ್ಕೆ ಅದಾಳಲ್ರಿ, ಆಕೆ ಬಂದು 3ನೇ ಮಗಳ್ರಿ. ಈ ಕತೆ ಒಳಗೆ ಇವ್ರ ಕ್ಯಾರೆಕ್ಟರ್ಗಳು ಇರ್ತಾವ. ಈಗ ಮುಂದಿನ ಕತೆ ನೋಡ್ಕೊತ ಹೋಗ್ರಿ, ಹಿಂಗೆ ನಿಮ್ಮ ಸಪೋರ್ಟ್ ಮಾಡ್ಕೊತ ಹೋಗ್ರಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ಕತೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ.